75,000 ಬರೀ 55,000 ಫೈನಲ್ 58,000 ಮಾಡ್ಬಿಡಿ ಸರ್. ನಿಮ್ ಕಡೆಯಿಂದ ಬರೀ 85,000 ಆಗುತ್ತೆ. ಒಂದು 25 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಒಂದು 55 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಒಂದು 45 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಒಂದು 75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಒಂದು 55 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಒಂದು 55 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಒಂದು 65 ಹೆಚ್ಚು ಕಡಿಮೆ ಆಗುತ್ತೆ. ಒಂದು 65 ಹೆಚ್ಚು ಕಡಿಮೆ ಆಗುತ್ತೆ. ಒಂದು 75 ಹೆಚ್ಚು ಕಡಿಮೆ ಆಗುತ್ತೆ. 210 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದು ಬಂದ್ಬಿಟ್ಟು ಒಂದು 85 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಒಂದು 45 ಹೆಚ್ಚು ಕಡಿಮೆ ಆಗುತ್ತೆ. ಒಂದು 75 ಹೆಚ್ಚು ಕಡಿಮೆ ಆಗುತ್ತೆ ಸರ್. 2020 ಮಾಡಲ್. ಹೌದೌದು. 210 ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ ಎಲ್ಲೋ ಬೋರ್ಡ್ 2 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ವೇರಿಯಂಟ್ ಇದು ಕೂಡ ಒಂದು 85 ಹೆಚ್ಚು ಕಡಿಮೆ ಆಗುತ್ತೆ. 255 ಹೆಚ್ಚು ಕಡಿಮೆ ಆಗುತ್ತೆ ಸರ್. 275 ಹೆಚ್ಚು ಕಡಿಮೆ ಆಗುತ್ತೆ. ಇದು 255 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,55,000ಕ್ಕೆ 2016 ಮಾಡಲು 3 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದು ಬಂದ್ಬಿಟ್ಟು 210 ಹೆಚ್ಚು ಕಡಿಮೆ ಆಗುತ್ತೆ ಸರ್. 285 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,85,000ಕ್ಕೆ ಸಿಂಗಲ್ ಓನರ್ 2017 ಮಾಡಲ್. ಹೌದೌದು. 245 ಹೆಚ್ಚು ಕಡಿಮೆ ಆಗುತ್ತೆ ಡೀಸೆಲ್ ಗಾಡಿ ಸರ್. ಎಲ್ಲಿ ನೋಡಿದ್ರು ಸ್ವಿಫ್ಟ್ ಗಳೇ ಜಾಸ್ತಿ ಕಾಣ್ತಿದೆ ಅಂತ ಹೇಳ್ಬೋದು ಸರ್. ಏನ್ ಮಾಡೋಣ ಸರ್, ಮಾರುತಿನಲ್ಲಿ ಮೇಂಟೆನೆನ್ಸ್ ಫ್ರೀ, ಆಮೇಲೆ ರೀಸೇಲ್ ವ್ಯಾಲ್ಯೂ ಇದೆ, ಗಾಡಿ ಚೆನ್ನಾಗಿರುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದಕ್ಕೆ ಶಿಫ್ಟ್ ಅಂದ್ರೆ ಇಂಡಿಯಾನಲ್ಲಿ ನಂಬರ್ ಒನ್ ಸೇಲಿಂಗ್ಗೆ ಆಮೇಲೆ ಮೇಂಟೆನೆನ್ಸ್ಗೆ ಎಲ್ಲರಿಗೂ ಅನುಕೂಲ ಆಗಿದೆ. ಒಂಥರ ಬಡವರಿಗೆ ಬಾದಾಮಿ ತರ ಅದು. ಖಂಡಿತ ಡೀಸೆಲ್ ಇದೆ, ಪೆಟ್ರೋಲ್ ಇದೆ, ಎಲ್ಲಾ ತರ ವೆಹಿಕಲ್, ಎಲ್ಲಾ ಟೈಪ್ ವೆಹಿಕಲ್ ಎಲ್ಲಾ ತರ ಇದೆ. ಬನ್ನಿ ಒನ್ ಟೈಮ್ ವಿಸಿಟ್ ಮಾಡಿ ನೋಡಿ, ಯಾವ್ದು ಬೇಕು ಚೆಕ್ ಮಾಡಿ, ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ, ಓಕೆ ಆದ್ರೆ ಕೂತ್ಕೊಂಡು ಮಾತಾಡೋಣ. ಖಂಡಿತ ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಡಿಸೈರ್. ಹೌದು ಸರ್. 12 ಮಾಡಲು 12-13 ರಿಜಿಸ್ಟ್ರೇಷನ್, ಸಿಂಗಲ್ ಅನ್ನೋದು, AC ಪೋಸ್ಟರ್ ಇದೆ, ಡೀಸೆಲ್ ಗಾಡಿ. ಇದು 365 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಗಾಡಿ ತುಂಬಾ ಚೆನ್ನಾಗಿದೆ. 3,65,000ಕ್ಕೆ ಡೀಸೆಲ್ ವೇರಿಯಂಟ್ ಗಾಡಿ. LDI ವೇರಿಯಂಟ್ ಆಗಿರುತ್ತೆ. ನಿಮ್ಗೆ ನೋಡಬಹುದು ಗಾಡಿ ಮಾತ್ರ ಡೀಸೆಲ್ ಮೈಲೇಜ್ ಚೆನ್ನಾಗಿ ಬರುತ್ತೆ. 3,60,000 65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ ನೀಟ್ ಆಗಿದೆ ಸರ್. ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ಕ್ವಿಡ್ ಒಂದು ಇರೋದು ಸರ್. 2016 ಮಾಡಲು ಇದು ಸಣ್ಣ ಪುಟ್ಟ ಬಂಪರ್ ಕ್ರಾಚಸ್ ಇದೆ, ಅದೆಲ್ಲ ರೆಡಿ ಮಾಡಿಸ್ಕೊತೀವಿ. 265 ಹೇಳೋದು ಕ್ಲೀನ್ ಆಗಿ ರೆಡಿ ಮಾಡ್ಕೊಡ್ತೀವಿ. ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,65,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಹೌದೌದು. ಹಾಗೆ ನೆಕ್ಸ್ಟ್ ಮ್ಯಾನ್ಯುವಲ್ ಗಾಡಿ. ಆಮೇಲೆ ಇದು 2013 ಮಾಡಲು ZXi ಟಾಪ್ ಅಂಡ್ ಮಾಡಲು, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಇದು 445 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಟಾಪ್ ಅಂಡ್ ಪೆಟ್ರೋಲ್ ಅಲ್ಲಿ. ಹೌದೌದು. ಹಾಗೆ ನೆಕ್ಸ್ಟ್ ಇರೋದು ಸರ್ 2015 ಮಾಡಲು ಪೆಟ್ರೋಲ್ ಆಕ್ಟಿವಾ. ಇದು 82,000 ಹೊಡಿದೆ. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಓನರ್ ಸೆಕೆಂಡ್ ಓನರ್ 85 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4,85,000 ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಸೆಕೆಂಡ್ ಓನರ್ ಆಗಿರುತ್ತೆ. ಆಕ್ಟಿವಾ ಮ್ಯಾಗ್ ವೀಲ್ ಇದೆ, AC ಪೋಸ್ಟರಿಂಗ್ ಒಳ್ಳೆ ಸಿಸ್ಟಮ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಎಕೋ ಸ್ಪೋರ್ಟ್ಸ್ ಸರ್. 2014 ಮಾಡಲು ಈಕೋ ಸ್ಪೋರ್ಟ್, ಒಳ್ಳೆ ಮ್ಯಾಗ್ ವೀಲ್, ಒಳ್ಳೆ ಸಿಸ್ಟಮ್, ಗಾಡಿ ತುಂಬಾ ಚೆನ್ನಾಗಿದೆ. ಇದು 485 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 4,85,000ಕ್ಕೆ ನಿಮ್ಗೆ ಎಕೋ ಸ್ಪೋರ್ಟ್ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಓನರ್ ಸರ್ ಇರೋದು ಸೆಕೆಂಡ್ ಓನರ್. ಯಾವ ವೇರಿಯಂಟ್ ಸರ್? ಇದು ಮಿಡ್ ವರ್ಷನ್ ಸರ್. ಮಿಡ್ ವೇರಿಯಂಟ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಇರೋದು ಸರ್ ಎರ್ಟಿಗಾ. ಬರುತ್ತೆ. ಗಾಡಿ ತುಂಬಾ ಒಳ್ಳೆ ಸಿಸ್ಟಮ್ ಇದೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ. ಅಂಡ್ ಪ್ರೈಸಿಂಗ್ ಹೇಳಿದ್ರಲ್ಲ? ಹೌದೌದು. 485 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ಲೋ ಫೈನಾನ್ಸ್ ಕೂಡ ಅವೈಲೇಬಲ್ ಇದೆ. ಹೌದೌದು. ನೆಕ್ಸ್ಟ್ ವೆಹಿಕಲ್ ಸರ್ ಎರ್ಟಿಗಾ ಸರ್ 2014 ಮಾಡಲು ಪೆಟ್ರೋಲ್ VXi. ಇದು ಕೂಡ ತುಂಬಾ ಗಾಡಿ ಚೆನ್ನಾಗಿದೆ. 545 ಹೆಚ್ಚು ಕಡಿಮೆ ಆಗುತ್ತೆ ಸರ್. 5,45,000ಕ್ಕೆ VXi ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓನರ್ ಸೆಕೆಂಡ್ ಓನರ್. ಪೆಟ್ರೋಲ್ ಅಲ್ಲಿ ಎರ್ಟಿಗಾ ಬೇಕು ಅಂದ್ರೆ ಬನ್ನಿ. ಅಂಡ್ ನೆಕ್ಸ್ಟ್ ವ್ಯಾಗನರ್ ಇರೋದು ಸರ್ 2017 ಮಾಡಲು 320 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ ಸರ್. 3,20,000 ನೆಗೋಷಿಯೇಟ್ ಆಗುತ್ತೆ ಸರ್. VXi ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಹೌದೌದು. ನೆಕ್ಸ್ಟ್ ಇರೋದು ಸರ್ ಮತ್ತೊಂದು ಸ್ವಿಫ್ಟ್ ಡಿಸೈರ್ 2017-18 ಆಪಲ್ ಶೇಪ್ ZDi ಟಾಪ್ ಅಂಡ್ ಮಾಡಲು. ಇದು 6,15,000 ಹೇಳೋದು. ಒಂದು ಫೈನಲ್ ಟು ಫೈನಲ್ 6,05,000 ಕೊಟ್ಬಿಡೋಣ ಸರ್. 6,05,000ಕ್ಕೆ ಡೀಸೆಲ್ ಫುಲ್ಲಿ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್ ಎಲ್ಲ ಇದೆ ಸರ್. ಅಂಡ್ ಓನರ್ ಸರ್ ಸಿಂಗಲ್ ಓನರ್ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ i20 2015 ಮಾಡಲು. ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಸ್ಪಾಯ್ಲರ್ ಕೂಡ ಹಾಕಿದ್ದಾರೆ. ವೇರಿಯಂಟ್ ಸರ್ ಇದು ಕೂಡ ನಿಮ್ಗೆ 545 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 5,45,000ಕ್ಕೆ ವೇರಿಯಂಟ್ ಸರ್. ಸ್ಪೋರ್ಟ್ಸ್ ಸರ್ ಇದು. ಅಂಡ್ ಓನರ್ ಸ್ಪೋರ್ಟ್ಸ್ ನಲ್ಲಿ ಆಪ್ಷನಲ್ ಆಗಿ. ಹೌದೌದು. ಓನರ್ ಸಿಂಗಲ್ ಓನರ್. ನೆಕ್ಸ್ಟ್ ವ್ಯಾಗನರ್ ಒಂದು ಇರೋದು ಸರ್ 2016 ಮಾಡಲು. ಇದು VXi. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಸಿಂಗಲ್ ಓನರ್. ಹೌದು. ಇದು ಕೂಡ 3,10,000 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಸರ್. 3,10,000ಕ್ಕೆ ಫೈನಾನ್ಸ್ ಕೂಡ ಆಗುತ್ತೆ. ಫೈನಾನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು 2011 ಮಾಡಲು ಸ್ಪೋರ್ಟ್ಸ್. ಇದು ಕೂಡ ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ. ಇದು 265 ಹೇಳೋದು
ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,65,000ಕ್ಕೆ ಓನರ್ ಓನರು ಸಿಂಗಲ್ ಓನರ್. ಸಿಂಗಲ್ ಓನರ್. ಹೌದೌದು. ನೆಕ್ಸ್ಟ್ ಸ್ವಿಫ್ಟ್ ಇರೋದು ಸರ್ ಸರ್ 2017 ಮಾಡಲು ಡೀಸೆಲ್ ಗಾಡಿ, VDI ಆಪ್ಷನಲ್, ಏರ್ ಬ್ಯಾಗು, ABS ಇದೆ, ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಗ್ರಾಚಸ್ ಇಲ್ಲ, ಗಾಡಿ ನೀಟ್ ಆಗಿದೆ. ಸಿಂಗಲ್ ಸೆಕೆಂಡ್ ಓನರ್. ಇದು ಸೆಕೆಂಡ್ ಓನರ್. ಪ್ರೈಸ್ 5,45 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಆಗುತ್ತೆ. 5,45,000ಕ್ಕೆ ಡೀಸೆಲ್ ವೇರಿಯಂಟ್ ಒಂದು 17 ಮಾಡಲ್ ಆಪ್ಷನಲ್ ಗಾಡಿ ಸಿಗ್ತಿರೋದು. ನೆಕ್ಸ್ಟ್ ಇರೋದು ಸರ್ ರೇವಾ ಇಲ್ಲ ಅದಿಲ್ಲ ಬೇಡ. ನೆಕ್ಸ್ಟ್ ಕ್ವಿಡ್ ಸರ್ 2016 ಮಾಡಲು ಆಟೋಮೆಟಿಕ್. ಇದು ಕೂಡ ಬಾಡಿ ತುಂಬಾ ನೀಟ್ ಆಗಿದೆ, ಎಲ್ಲೂ ಡೆಂಟು ಗ್ರಾಚಸ್ ಎಲ್ಲ ಏನಿಲ್ಲ. ಇದು 2,55 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,55,000ಕ್ಕೆ 2016 ಮಾಡಲು ಫೈನಾನ್ಸ್ ಕೂಡ ಆಗುತ್ತೆ ಸರ್. ಓನರು ಚೆಕ್ ಮಾಡೋಣ, ಅದು ಚೆಕ್ ಮಾಡ್ತೀರಾ? ಕಿಟ್ ನಮ್ಮ ಹತ್ರ ತುಂಬಾ ಗಾಡಿಗಳಿದೆ. ಇಲ್ಲಿ ಬಂದ್ಬಿಟ್ರೆ ಒಂದು 4-5 ಗಾಡಿ ಇದೆ. ಓಕೆ. ಎಲ್ಲ ಮಾಡಲಿ, ಆಮೇಲೆ ಮ್ಯಾನ್ಯಲ್ ಇದೆ, ಆಟೋಮೆಟಿಕ್ ಇದೆ, ಎಲ್ಲ ವೆಹಿಕಲ್ ಸಿಗುತ್ತೆ ನಿಮ್ಗೆ. ಓಕೆ. ನೆಕ್ಸ್ಟ್ ದೊಡ್ಡ ಗಾಡಿ ನೋಡೋಣ. 2013 ಮಾಡಲು W8. ಓಕೆ. ಇದು ಬಂದ್ಬಿಟ್ಟು ಟಾಪ್ ಅಂಡ್ ಮಾಡಲ್ ಗಾಡಿ, ತುಂಬಾ ಚೆನ್ನಾಗಿದೆ. ಓಕೆ. 5,45 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಆಗುತ್ತೆ ಸರ್. 45,000ಕ್ಕೆ W8 ವೇರಿಯಂಟ್ ನಿಮ್ಗೆ ಸಿಗ್ತಿರೋದು. ಓನರ್ ಸರ್ ಓನರ್ ಸೆಕೆಂಡ್ ಇರಬೇಕು, ಇಲ್ಲ ಥರ್ಡ್ ಇರಬೇಕು. ಓಕೆ. ಇದು ಮ್ಯಾಗ್ವಿಲ್, ಏರ್ ಬ್ಯಾಗು, ಗಾಡಿ ತುಂಬಾ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಗ್ರಾಚಸ್ ಎಲ್ಲ ನೀಟ್ ಆಗಿದೆ. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್ 2016 ಮಾಡಲು ಇದು ಹೊಂಡೈ ಎಕ್ಸೆಂಟ್ ಪೆಟ್ರೋಲ್. ಇದು ಕೂಡ ಗಾಡಿ ತುಂಬಾ ನೀಟ್ ಆಗಿದೆ, ಎಲ್ಲೂ ಡೆಂಟು ಗ್ರಾಚಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು 4,35,000 ಹೇಳೋದು, ಒಂದು 4,15 ಮಾಡೋಣ, ಫೈನಾನ್ಸ್ ಕೂಡ ಆಗುತ್ತೆ. 4,15,000ಕ್ಕೆ ನಿಮ್ಗೆ ಫೈನಲ್ ಆಗುತ್ತೆ. ಫೈನಲ್ ಅಂತ ಹೇಳ್ತಿದ್ದಾರೆ. ಬನ್ನಿ ಒಂದ್ಸರ್ತಿ ನೆಗೋಷಿಯೇಟ್ ಸ್ವಲ್ಪ ಆಗುತ್ತಾ ಬಂದ್ರೆ? 4,35 ಹೇಳೋದು, ಗಾಡಿ ತುಂಬಾ ಚೆನ್ನಾಗಿದೆ ಅಲ್ಲ, ಫೈನಾನ್ಸ್ ಕೂಡ ಆಗುತ್ತೆ, ನೀಟ್ ಆಗಿದೆ. ಅಂಡ್ ಓನರ್ ಸರ್ ಇದು ಓನರ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ನೆಕ್ಸ್ಟ್ ಅಮೇಜ್ ಇರೋದು 2013 ಮಾಡಲು, ಇದು ಡೀಸೆಲ್. ಓಕೆ. 3,75 ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ 3,75,000 ಹೆಚ್ಚು ಕಮ್ಮಿ ಆಗುತ್ತೆ. ಸೆಕೆಂಡ್ ಓನರ್. ಹೌದೌದು. ನೆಕ್ಸ್ಟ್ ಇನ್ನೊಂದು ಇದು ಪೆಟ್ರೋಲ್. ಇದು 3,75 ಹೆಚ್ಚು ಕಡಿಮೆ ಆಗುತ್ತೆ. ಇದು ಸೆಕೆಂಡ್ ಓನರ್. ಹೌದೌದು. ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ಯಾವ್ದು ಬೇಕು ನೋಡಿದ್ರೆ ಓಕೆ ಮಾಡಿ ಮಾತಾಡೋಣ. 2 ಅಮೇಜ್ ಇರೋದು ನಿಮ್ಗೆ. ಪೆಟ್ರೋಲ್ ಬೇಕಾ ಪೆಟ್ರೋಲ್, ಡೀಸೆಲ್ ಬೇಕಾ ಡೀಸೆಲ್, ಫೈನಾನ್ಸ್ ಕೂಡ ಅವೈಲೇಬಲ್ ಇದೆ ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ ಆ ಕಡೆ ಹೋಗೋದಾದ್ರೆ ಹೌದೌದು ಹೇಳಿ ಸರ್. ಈ ಕಡೆ ಯಾವ್ದು? i20. 2015 ಮಾಡಲು ಆಕ್ಟಿವಾ. ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ವಿಲ್ ಎಲ್ಲ ಇದೆ. ಇದು ಕೂಡ 5,10,000 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಆಗುತ್ತೆ ಸರ್. ಇದು 5,10,000ಕ್ಕೆ ಆಕ್ಟಿವ್ ಆಗಿ ಸಿಗ್ತಿರೋದು ಸರ್. ಸಿಂಗಲ್ ಸೆಕೆಂಡ್ ಓನರ್ ಸರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ವಿಲ್ ಎಲ್ಲ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಸ್ವಿಫ್ಟ್ ಸರ್ 2016 ಮಾಡಲು 68,000 ಓಡಿದೆ. ಇದು ಬಂದ್ಬಿಟ್ಟು ಶೋರೂಮ್ ಟ್ರಾಕ್, ಪೆಟ್ರೋಲ್, VXI ಗಾಡಿ ತುಂಬಾ ಚೆನ್ನಾಗಿದೆ, ಗಿರೇ ಕಲರ್. ಸಿಂಗಲ್ ಸೆಕೆಂಡ್? ಇದು ಸೆಕೆಂಡ್ ಓನರ್. ಇದು 4,85,000, ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಐತೆ, ಗಾಡಿ ತುಂಬಾ ಚೆನ್ನಾಗಿದೆ, ಶೋರೂಮ್ ಟ್ರಾಕ್ ಇದೆ. ಇದು ಗಿರೇ ಕಲರ್. ಇದು ಕತ್ಲನಲ್ಲಿ ಕಲರ್ ಕಾಣ್ತಾ ಇಲ್ಲ, ಗಿರೇ ಕಲರ್. ಇದು ಗ್ರೇ ಕಲರ್. ಹೌದು. ನೆಕ್ಸ್ಟ್ ಸೆಲೆರಿಯೋ ಸರ್. ಸೆಲೆರಿಯೋ 2014 ಮಾಡಲು ಆಟೋಮೆಟಿಕ್. 3,45 ಹೆಚ್ಚು ಕಡಿಮೆ ಆಗುತ್ತೆ ಸರ್. 3,45,000ಕ್ಕೆ VXI ಸೆಲೆರಿಯೋ ಸರ್. ಸಿಂಗಲ್ ಸೆಕೆಂಡ್ ಓನರ್? ಇದು ಸೆಕೆಂಡ್ ಓನರ್ ಸರ್. ಇದು ಸರ್ ಹೇಳಿ. 14 ಮಾಡಲು, ಇದು ಕೂಡ ಆಟೋಮೆಟಿಕ್. ಓಕೆ. ಸೆಲೆರಿಯೋ 2,75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. VXI? VXI. ಅಂಡ್ ಓನರ್ ಅದು ಥರ್ಡ್ ಓನರ್. ಇದು ಥರ್ಡ್ ಓನರ್ ಆಗಿರುತ್ತೆ. ಅಂಡ್ ನಿಮ್ಗೆ ಬನ್ನಿ ಒಂದು ಸೆಲೆರಿಯೋ ನಮ್ಮ ಹತ್ರ 3 ಗಾಡಿ ಇದೆ. 3 ಗಾಡಿ ಬಂದ್ಬಿಟ್ರೆ ಎಲ್ಲಾ ಗಾಡಿ ನೋಡಬಹುದು. ಓಕೆ. ಹಾಗೆ ನೆಕ್ಸ್ಟ್ ಇರೋದು ಸರ್ 19 ಮಾಡಲು. ಓಕೆ. 4,85 ಹೆಚ್ಚು ಕಡಿಮೆ ಆಗುತ್ತೆ ಸರ್. 19 ಮಾಡಲು 4,85,000 ಗ್ರ್ಯಾಂಡ್ ಐಟನ್ ಅವ್ರಿಗೆ ನೋಡಬಹುದು ನೀವು. ಅಂಡ್ ಸ್ಪೋರ್ಟ್ಸ್ ವೇರಿಯಂಟ್ 1.2. ಅಂಡ್ ಓನರ್ ಸೆಕೆಂಡ್ ಸರ್? ಸಿಂಗಲ್ ಓನರ್. ಸಿಂಗಲ್ ಓನರ್. ಹೌದೌದು. ನೆಕ್ಸ್ಟ್ ಸರ್ ಇನ್ನೊಂದು ಅದು ಪೆಟ್ರೋಲ್ ಶಿಫ್ಟ್ VXI 13 ಮಾಡಲು. ಇದು ಆಚೆ ನಿಲ್ಸಿ ಶೇಡ್ ಆಗ್ಬಿಟ್ಟಿದೆ, ಒರಿಜಿನಲ್ ಪೈಂಟ್ ನಲ್ಲಿ ಇದೆ. ಪೈಂಟ್ ಮಾಡಿದ್ರೆ ರೀಫಂಡ್ ಅಂತ ಹಂಗೆ ಬಿಟ್ಟಿದ್ದಾರೆ. ನಿಮ್ಗೆ ಹಂಗೆ ಬೇಕಾದ್ರು ಹಂಗೆ ತಗೋಬಹುದು, ಇಲ್ಲ ರೆಡಿ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ಬೋದು. ಸಣ್ಣ ಪುಟ್ಟ ಖರ್ಚಿದೆ. ಬರೀ ಪೈಂಟಿಂಗ್ ಡಿಮ್ ಆಗಿದೆ ಅಷ್ಟೇ, ಎಲ್ಲ ಆಗಿದೆ. ಇದು 3,75 ಆಸಿಟಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲ ರೆಡಿ ಮಾಡ್ಕೊಡಿ ಅಂದ್ರೆ ಪೈಂಟ್ಗಳು ಇದಾವೆ, ಅದು ಇದಾಗಿದೆ, ರೆಡಿ ಮಾಡಿಸ್ಕೊಡ್ತೀವಿ. ಮಾಡಲ್ಲ 13 ಮಾಡಲ್ VXI 3,75,000ಕ್ಕೆ ಇದೇ ಕಂಡೀಷನ್ VXI ವೇರಿಯಂಟ್. ಸಿಂಗಲ್ ಸೆಕೆಂಡ್ ಥರ್ಡ್? ಇದು ಸಿಂಗಲ್ ಓನರ್. ಸಿಂಗಲ್ ಓನರ್. ನೆಕ್ಸ್ಟ್ ವೆಹಿಕಲ್ ಸರ್ 2010 ಮಾಡಲು A ಸ್ಟಾರ್ VXI. ಇದು ಕೂಡ 1,85 ಹೆಚ್ಚು ಕಡಿಮೆ ಆಗುತ್ತೆ. 1,85,000ಕ್ಕೆ A ಸ್ಟಾರ್ VXI ವೇರಿಯಂಟ್. ಓನರ್ ಸರ್? ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಹೌದೌದು ಸರ್. ಆಲ್ರೆಡಿ ಹೇಳಿದಂಗೆ ಸ್ವಿಫ್ಟ್ ಗಳು ಜಾಸ್ತಿ ಇದೆ ಅಂತ ಹೇಳ್ಬೋದು. ಹೊಸ ಶಿಫ್ಟ್ ತೋರಿಸಿ ಸರ್. 1920 ಆಪಲ್ ಶೇಪ್, ಪೆಟ್ರೋಲ್ CNG ಎಲ್ಲ ಇದೆ. 5,5 ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತೆ. ಓಕೆ. ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಇದೆ ಸರ್. ಅಂಡ್ ವೇರಿಯಂಟ್ ಸರ್? ಇದು VXI ಆಪ್ಷನಲ್. ಓನರ್ ಸಿಂಗಲ್ ಓನರ್. ಸಿಂಗಲ್ ಓನರ್. 5,50,000 ನೆಗೋಷಿಯೇಟ್ ಆಗುತ್ತೆ. ಹಾಗೆ ಡಿಸೈರ್ ಒಂದಿರೋದು 2011 ಮಾಡಲು ಶಿಫ್ಟ್ ಡಿಸೈರ್ VXI. ಇದು ಕೂಡ ಸಿಂಗಲ್ ಓನರ್.
275 ಹೆಚ್ಚು ಕಡಿಮೆ ಆಗುತ್ತೆ. 2,75,000ಕ್ಕೆ VX5 ಸ್ವಿಫ್ಟ್ ಡಿಸೈರ್ ಸಿಗ್ತಿರೋದು ನೆಗೋಷಿಯಬಲ್ ಅಂತ ಹೇಳ್ತಾರೆ. ಬನ್ನಿ ಒಂದ್ ಸರ್ತಿ ನೋಡಿ. ಅಂಡ್ ಓನರ್ ಸರ್ ಇರೋದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್, ಎರಡು ಗಾಡಿ ಸಿಂಗಲ್ ಓನರ್. ಹಾ ಹೇಳಿ. ಇದು 19 ಮಾಡ್ಲು, ಅದು ಮುಕ್ಕಾಲು ಹೆಚ್ಚು ಕಡಿಮೆ ಆಗುತ್ತೆ. 6,75,000 ಸರ್. ಇನ್ನೂ ಕಮ್ಮಿ ಸ್ವಲ್ಪ ಒಂದು ಅದು ಒದಕ್ ಮಾಡಿ ಸರ್ ಫೈನಲ್. ಮಹೀಂದ್ರ ಮರಾಜೋ ನಿಮ್ಗೆ ದೊಡ್ಡ ಗಾಡಿ ಬೇಕು ಅಂದ್ರೆ 6,75,000 ನೆಗೋಷಿಯಬಲ್ ಅಂತಿದ್ರೆ. ಸಿಂಗಲ್ ಓನರ್ ಸರ್? ಹೌದು ಸಿಂಗಲ್ ಓನರ್ ಸರ್. ಡೀಸೆಲ್. ಹೌದೌದು. ನೆಕ್ಸ್ಟ್ ವೆಹಿಕಲ್ ಸರ್ 2009 ಮಾಡ್ಲು ಶಿಫ್ಟ್ VDI. ಓಕೆ. 245 ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ. ಓಕೆ. ಡೀಸೆಲ್ ವೇರಿಯಂಟು, ಮಿಡ್ ವೇರಿಯಂಟು ಯಾರು ಹುಡುಕೋರ್ಗೆ. ಅಂಡ್ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಇದರದ್ದು. ಅಂಡ್ ಓನರ್ ಸರ್ ಇರೋದು ಅದು ಒಂದೊಂದು ಚೆಕ್ ಮಾಡೋಣ ಸರ್. ಮಾಡ್ತೀರಾ? ಬನ್ನಿ ಒಂದ್ ಸರ್ತಿ ನೋಡಿ. ಡೀಸೆಲ್ ವೇರಿಯಂಟ್ VDI ಯಾರು ಹೋಗ್ತಿರೋರ್ಗೆ. ಅಂಡ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡೋದಾದ್ರೆ ಸರ್ 2019 ಮಾಡ್ಲು. ಓಕೆ. ಸೆಲೆರಿಯೋ ಮ್ಯಾನುವಲ್ 435 ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 4,35,000ಕ್ಕೆ ಸೆಲೆರಿಯೋ ಆಟೋಮೆಟಿಕ್ ಮ್ಯಾನುವಲ್ ಸರ್. ಮ್ಯಾನುವಲ್. ಇದು ಒಂದೇ ಮ್ಯಾನುವಲ್. ಇನ್ನು ಇದೆಯಾ ಸರ್? ಆಟೋಮೆಟಿಕ್ ಇದೆ. ಇದು ಮ್ಯಾನುವಲ್. ಇದು VXI. ಓಕೆ ಸರ್. ನೆಕ್ಸ್ಟ್ ಹೇಳಿ ಸರ್. ಹೋಂಡಾ ಸಿಟಿ 14 ಮಾಡ್ಲು 465 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 4,65,000 ಡೀಸೆಲ್ ವೇರಿಯಂಟ್ ಹೋಂಡಾ ಸಿಟಿ ಸಿಗ್ತಿರೋದು. ಅಂಡ್ ಬನ್ನಿ ಒಂದ್ ಸರ್ತಿ ನೋಡೋ. ಫೈನಾನ್ಸ್ ಕೂಡ ಅವೈಲೇಬಲ್ ಇದೆ. ಸಿಂಗಲ್ ಸೆಕೆಂಡ್ ಓನರ್ ಸರ್? ಸೆಕೆಂಡ್ ಓನರ್ ಸರ್. ನೆಕ್ಸ್ಟ್ ಇದು ಸರ್ ವ್ಯಾಗನರ್. ಸರ್ ವ್ಯಾಗನರ್ ಸಿಂಗಲ್ ಓನರ್ 42,000 ಹೊಡಿದೆ. VXI 285 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,85,000ಕ್ಕೆ VXI ವೇರಿಯಂಟ್. i10 2009 ಮಾಡ್ಲು ಆಟೋಮೆಟಿಕ್. ಒಳ್ಳೆ ಮ್ಯಾಗ್ವಿಲ್ ಟೈರ್. ಗಾಡಿ ತುಂಬಾ ಚೆನ್ನಾಗಿದೆ. 245 ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,45,000ಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಸ್ವಲ್ಪ ಗಾಡಿ ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್ ಬಹಳ ಜನ ಆಟೋಮೆಟಿಕ್ ಬೇಕು ಹುಡುಕ್ತಾ ಇರ್ತಾರೆ. ಆಟೋಮೆಟಿಕ್ ನಮ್ಮ ಹತ್ರ i10 ಇದೆ, ವ್ಯಾಗನಾರ್ ಇದೆ, ಸೆಲೆರಿಯೋ ಇದೆ. ನಿಮ್ಗೆ ತುಂಬಾ ಗಾಡಿ ಇದೆ. ಓಕೆ. ಬಂದ್ರೆ ಇಲ್ಲಿ ಎಲ್ಲಾ ಗಾಡಿ ನೋಡ್ಬಿಟ್ಟು ಯಾವ್ದು ಬೇಕು ಚಾಯ್ಸ್ ಮಾಡಿ ತಗೊಂಡೋಗಿ. ಖಂಡಿತ. ಅಂಡ್ ಓನರ್ ಹೇಳಿದ್ರಿ ಸರ್ ಅದ್ರದ್ದು? ಇದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಇನ್ನೊಂದು ಈಕೋ ಇರೋದು ಸರ್ 2017 ಮಾಡ್ಲಿದ. ಓಕೆ. 17 ಮಾಡ್ಲು ಸಿಂಗಲ್ ಓನರ್. ಓಕೆ. ಇದು AC 385 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,85,000ಕ್ಕೆ ಸಿಂಗಲ್ ಓನರ್ 2017 ಮಾಡಲ್. ಹೌದೌದು. ಫೈನಾನ್ಸ್ ಕೂಡ ಆಗುತ್ತೆ ಸರ್. ನೆಕ್ಸ್ಟ್ ಇನ್ನೊಂದು ಇರೋದು i10 2011 ಮಾಡ್ಲು. ಓಕೆ. ಇದು ಬಂದ್ಬಿಟ್ಟು 210 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓನರ್ ಸೆಕೆಂಡ್ ಓನರ್. ಸೆಕೆಂಡ್ ಥರ್ಡ್ ಇರ್ಬೇಕು. ಓಕೆ. i10 ನಮ್ಮ ಹತ್ರ ತುಂಬಾ ಇದೆ. 7-8 ಇದೆ i10ಗಳು. ಕನ್ಫ್ಯೂಸ್ ಆಗುತ್ತೆ ಓನರ್ ಗಳು ಅಂತ. ಎಲ್ಲಾ 7-8 ಇದೆಯಲ್ಲ ಅದ್ನಲ್ಲಿ. ನೆಕ್ಸ್ಟ್ ಸರ್ ಇಲ್ಲಿ ಬಂದ್ಬಿಟ್ರೆ ಎಲ್ಲಾ ಗಾಡಿ ನೋಡ್ಬೋದಲ್ಲ. ಅಂಡ್ ಆಟೋಮೆಟಿಕ್ ಬೇಕು ಇದ್ರಲ್ಲಿ ಮ್ಯಾನುವಲ್ ಇದೆ, ಆಟೋಮೆಟಿಕ್ ಇದೆ, ಇನ್ನ ತುಂಬಾ ಇದೆ. ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ಸರ್ ಇದು 14 ಮಾಡ್ಲು ಸಿಂಗಲ್ ಓನರ್ 57,000 ಹೊಡಿದೆ. VDI ಡಿಸೈರ್ 4,85,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಗಾಡಿ ಒರಿಜಿನಲ್ ಪೈಂಟ್ ನಲ್ಲಿ ಇದೆ. ಇದು ಒರಿಜಿನಲ್ ಪೈಂಟ್. ಇದು ಶರ್ಟ್ ಆಗಿರೋದು. ಟಚ್ ಕೂಡ ಏನಾಗಿಲ್ಲ. ಮಾಡ್ಕೋಬೇಕಾಗುತ್ತೆ. ಶೋರೂಮ್ ಟ್ರ್ಯಾಕ್ ನಲ್ಲಿ ಇದೆ ಗಾಡಿ. ಓಕೆ. ಬಡವರು ಬಂದು 2017 ಮಾಡ್ಲು ಸಿಂಗಲ್ ಓನರ್ 3 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸಿಂಗಲ್ ಓನರ್ 3 ಲಕ್ಷಕ್ಕೆ ನೆಗೋಷಿಯಬಲ್. ಓಮನಿ ಎಲ್ಲಿದೆ ಸರ್? ಸ್ಟಾಪ್ ಆಗಿ ಫುಲ್ ಡಿಮ್ಯಾಂಡ್ ಇದೆ ಸರ್. ಇನ್ನೊಂದು ಸರ್ ಹೋಂಡಾ i20 ಸರ್ 2010 ಮಾಡ್ಲು ಆಸ್ಟಾ ಟಾಪ್ ಅಂಡ್ ಮಾಡ್ಲು. ಇದು 285 ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಸರ್. ಟಾಪ್ ಅಂಡ್ ಮಾಡ್ಲು 2,85,000ಕ್ಕೆ i20 ಆಸ್ತಾ ಸಿಗ್ತಿರೋದು. ಸಿಂಗಲ್ ಸೆಕೆಂಡ್ ಓನರ್? ಇದು ಸಿಂಗಲ್ ಓನರ್ ಟಾಪ್ ಅಂಡ್ ಮಾಡ್ಲು ಸರ್. ಇಟಿಯೋಸ್ ಸರ್ 2011 ಮಾಡ್ಲು ಪೆಟ್ರೋಲ್. ಇದು ಬಂದ್ಬಿಟ್ಟು 285 ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,85,000ಕ್ಕೆ ಇಟಿಯೋಸ್ ಸಿಗ್ತಿರೋದು. ಪೆಟ್ರೋಲ್ ವೇರಿಯಂಟ್. ನೆಕ್ಸ್ಟ್ ಇರೋದು ವ್ಯಾಗನರ್. ಸರ್ ವ್ಯಾಗನರ್ 2008 ಮಾಡ್ಲು. ಇದು ಕೂಡ VXI 155 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 1,55,000ಕ್ಕೆ AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ನೆಕ್ಸ್ಟ್ ಇರೋದು ಸರ್ 2007 ಮಾಡ್ಲು. ಇದು ಸ್ಯಾಂಟ್ರೋ GLS FC ರನ್ನಿಂಗ್ ಇದೆ. 155 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 1,55,000ಕ್ಕೆ ಸ್ಯಾಂಟ್ರೋ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಥರ್ಡ್ ಓನರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಹೌದು. ನೆಕ್ಸ್ಟ್ ಇನ್ನೊಂದು ಯೆಲ್ಲೋ ಬೋರ್ಡ್. ಇದು ಯೆಲ್ಲೋ ಬೋರ್ಡ್ 2014 ಮಾಡ್ಲು. ETS ಡೀಸೆಲ್ 275 ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,75,000 ಸಣ್ಣ ಪುಟ್ಟ ಗ್ರಾಜಸ್ ಇದೆ. ಅದು ಕಸ್ಟಮರ್ ಪಾರ್ಕಿಂಗ್ ಸೆಲ್ ಹಂಗೆ ಇದೆ. ಇನ್ನೊಂದು 17 ಇದೆ ನಮ್ಮ ಹತ್ರ. 2 ಗಾಡಿ ಇದೆ. ಎಲ್ಲೋ ಬೋರ್ಡು ETS. ಓಡಿರೋದು ಎಷ್ಟು ಸರ್? ಇದು ಓಡಿರೋದು ಅದೇನು ಲೆಕ್ಕಕ್ಕೆ ಬರಲ್ಲ. ಗಾಡಿ ಮೇನ್ ಕಂಡೀಷನ್ ನೋಡ್ಲಿ, ಚೆಕ್ ಮಾಡ್ಲಿ, ಮೆಕ್ಯಾನಿಕ್ ತೋರಿಸಿ. 2 ಗಾಡಿ ಇದೆ. 2ನಲ್ಲಿ ಯಾವ್ದು ಬೇಕಾದ್ರೂ ಮಾತಾಡಲಿ. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಸರ್ ರಿಡ್ಜ್ 2011 ಮಾಡ್ಲು VDI 255 ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,55,000ಕ್ಕೆ VDI ಸಿಗ್ತಿರೋದು ನಿಮ್ಗೆ. ಡೀಸೆಲ್ ವೇರಿಯಂಟ್. ಅಂಡ್ ಓನರ್ ಸರ್ ಇರೋದು? ಓನರ್ ಇದು ಸೆಕೆಂಡ್ ಇರ್ಬೇಕು. ಸೆಕೆಂಡ್. ನೆಕ್ಸ್ಟ್ ಈಕೋ ನೋಡೋರಿಗೆ 2018 ಮಾಡ್ಲು ಸರ್ ಸಿಂಗಲ್ ಓನರ್ 365 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓನರ್ ಸಿಂಗಲ್ ಓನರ್. 3,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಅವೈಲೇಬಲ್. ಆರಾಮಾಗುತ್ತೆ. ಫೋರ್ಡ್ ಫಿಯೆಸ್ಟಾ ಡೀಸೆಲ್ ವೇರಿಯಂಟ್ ಸರ್ 2012 ಮಾಡ್ಲು ಡೀಸೆಲ್ ಕ್ಲಾಸಿಕ್
Fully ಮ್ಯಾಗ್ ವೀಲ್ ಇದೆ, ಟಾಪ್ ಅಂಡ್ ಮಾಡ್ಲು. 245 ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು. ಸಣ್ಣ ಪುಟ್ಟ ಬಂಪರ್ ಗ್ರಾಚಸ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ. ಓಕೆ ನೆಕ್ಸ್ಟ್ ಸ್ವಿಫ್ಟ್ ಸರ್. ಸರ್ 2010 ಮಾಡ್ಲು. 2.5 ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು. ಡೀಸೆಲ್ ವೇರಿಯಂಟ್. ಹೌದೌದು. ಮ್ಯಾಗ್ ವೀಲ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. 2,50,000ಕ್ಕೆ 2010 ಮಾಡಲ್ ಡೀಸೆಲ್ ವೇರಿಯಂಟ್ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಬನ್ನಿ. ಅಂಡ್ ಓನರ್ ಸರ್ ಓನರ್ ಸೆಕೆಂಡ್ ನೆಕ್ಸ್ಟ್ i20 2009 ಮಾಡ್ಲು. ಆಸ್ಟಾ ಟಾಪ್ ಅಂಡ್ ಮಾಡ್ಲು, ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಇದೆ. 295 ಹೆಚ್ಚು ಕಡಿಮೆ ಆಗುತ್ತೆ. ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಸರ್. ಓಕೆ ಓನರ್ ಸೆಕೆಂಡ್ ಓನರ್ ನೆಕ್ಸ್ಟ್ ಇರೋದು ಸರ್ 2020 ಮಾಡ್ಲು. ಡ್ಯಾಟ್ಸನ್ ಗೋ 175 ಹೆಚ್ಚು ಕಡಿಮೆ ಆಗುತ್ತೆ ಸರ್. 2020 ಮಾಡಲ್. ಹೌದೌದು. 1,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ. ಅಂಡ್ ಓನರ್ ಸಿಂಗಲ್. ಓನರ್ ಸೆಕೆಂಡ್ ಇರ್ಬೇಕು. ಓನರ್ ನೆಕ್ಸ್ಟ್ 2 ನ್ಯಾನೋಗಳಿರೋದು ಇಲ್ಲ, ಇನ್ನೊಂದು ಬ್ಲೂ ಇದೆ. ಇದು 2013 ಮಾಡ್ಲು. 145 ಹೆಚ್ಚು ಕಡಿಮೆ ಆಗುತ್ತೆ. ಯಾವ್ದು ವೇರಿಯಂಟ್? ಇದು ಟ್ವಿಸ್ಟ್ AC ಪೋಸ್ಟರಿಂಗ್. ಓಕೆ ಇನ್ನೊಂದು ನೋಡಿ, ಬಡೂರ್ ಬಾದಾಮಿ ಸಣ್ಣ ಪುಟ್ಟ ಇದಿದೆ. ಬರ 65,000 60,000 ಕೊಡೋಣ ಸರ್. ಸಣ್ಣ ಪುಟ್ಟ 60,000 ಕೊಡ್ಬಿಡಿ ಹೇಳಿ ಸರ್. ಸರ್ 12 ಸಿಂಗಲ್ ಅನ್ನ ಸರ್. ಸಣ್ಣ ಪುಟ್ಟ ಬಂಪರ್ ಟಚ್ ಮಾಡ್ಕೋಬೇಕು. 50,000 ಫೈನಲ್ 58,000 ಮಾಡ್ಬಿಡಿ ಸರ್. ನಿಮ್ ಕಡೆಯಿಂದ 58 ಮಾಡಿ ಫೈನಲ್. 58,000 ಅಂತಿದ್ದಾರೆ. ಫೈನಲ್ ಮಾಡಿ ನೋಡಿ. ಅಂಡ್ ನೆಕ್ಸ್ಟ್ ವೆಹಿಕಲ್ ಸರ್ 2012 ಮಾಡ್ಲು. ಹೋಂಡಾ ಸಿಟಿ ಸಿಂಗಲ್ ಅನ್ನೋದು ಟಾಪ್ ಅಂಡ್ ಮಾಡ್ಲು. ಸಣ್ಣ ಪುಟ್ಟ ಇದೆ, ಗ್ರಾಚಸ್ ಇದೆ. ಇದು ಬಂದ್ಬಿಟ್ಟು 275 ಹೆಚ್ಚು ಕಡಿಮೆ ಆಗುತ್ತೆ. 2,70,000 ಮ್ಯಾಗ್ ವೀಲ್, 2 ಏರ್ ಬ್ಯಾಗು, ಟಾಪ್ ಅಂಡ್ ಮಾಡ್ಲು. ಕ್ಲೀನಾಗಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಸಣ್ಣ ಪುಟ್ಟ ಇಲ್ಲಿ ಡೋರ್ಗಳಿಗೆ ಸಣ್ಣ ಪುಟ್ಟ ಕೆಲಸ ಇದೆ, ಮಾಡ್ಕೋಬೇಕು. ಸ್ವಲ್ಪ ಇದೆ, ನೀವು ಮಾಡ್ಕೋಬಹುದು. ನೀವು ಬನ್ನಿ. ಟಾಪ್ ಅಂಡ್ ಮಾಡ್ಲು. ಓಕೆ ನೆಕ್ಸ್ಟ್ ಸರ್ 17 ಮಾಡ್ಲು. ಆಸ್ಪೇದು 210 ಹೆಚ್ಚು ಕಡಿಮೆ ಆಗಿದೆ. ಡೀಸೆಲ್ ಗಾಡಿ, ಯೆಲ್ಲೋ ಬೋರ್ಡ್. 2,10,000ಕ್ಕೆ ಯೆಲ್ಲೋ ಬೋರ್ಡ್ ಗಾಡಿ ಸಿಗ್ತಿರೋದು. ಡೀಸೆಲ್ ವೇರಿಯಂಟ್. ಅಂಡ್ ಸಿಂಗಲ್ ಓನರ್. ಸೆಕೆಂಡ್ ಓನರ್. ಸಿಂಗಲ್ ಸೆಕೆಂಡ್ ಇರ್ಬೇಕು. ಓಕೆ ನೆಕ್ಸ್ಟ್ ಸರ್ 2010 ಮಾಡ್ಲು. 175 ಹೆಚ್ಚು ಕಡಿಮೆ ಆಯ್ತು. i20 70,000ಕ್ಕೆ i20 ಸಿಗ್ತಿರೋದು. 2010 ಮಾಡಲ್. ಹೌದೌದು. ವೇರಿಯಂಟ್ ಸರ್ ಅದು ಮ್ಯಾಗ್ನಾ ವೇರಿಯಂಟ್. ಹಾಗೆ ಇನ್ನೊಂದಿರೋದು ಸರ್ ಇಂಡಿಗಾ ನೋಡಿ, ಬರ 55,000. ಬರೀ 55,000 ಎಲ್ಲ ಬೋರ್ಡ್ ಬಾದಾಮಿ. ಓಕೆ 2013 ಮಾಡ್ಲು. ಡೀಸೆಲ್ ಟಾಪ್ ಅಂಡ್. ಗಾಡಿ ಇದು ಏರ್ ಬ್ಯಾಗ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 245 ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,45,000ಕ್ಕೆ ರೆನಾಲ್ಡ್ಸ್ ಪಲ್ಸ್ ಸಿಗ್ತಿರೋದು. ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ಸರ್ ಸ್ಯಾಂಟ್ರೋ 2009 ಮಾಡ್ಲು. 155 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,55,000. ಹೌದೌದು. ಓನರ್ ಸಿಂಗಲ್ ಓನರ್. ಹೌದೌದು. ನೆಕ್ಸ್ಟ್ ಸರ್ ಇನ್ನೊಂದು 2015 ಮಾಡ್ಲು. ಸೆಲೆರಿಯೋ ಆಟೋಮೆಟಿಕ್. ಇದು ವ್ಯಾಗನರ್ ಆಟೋಮೆಟಿಕ್. 285 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,85,000ಕ್ಕೆ ವ್ಯಾಗನರ್ ಆಟೋಮೆಟಿಕ್ 15 ಮಾಡ್ಲು. ಓಕೆ ನೆಕ್ಸ್ಟ್ ಸರ್ 2007 ಮಾಡ್ಲು. ಶಿಫ್ಟ್ VXI ಯುನಿಕ್ ಕಲರ್. ಗಾಡಿ ಗೋಲ್ಡ್ ಕಲರ್. ಇದು ಬಂದ್ಬಿಟ್ಟು 185 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. VXI 7 ಸೆಕೆಂಡ್ ಓನರ್. FC ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ನೆಕ್ಸ್ಟ್ ಸರ್ ಇದು 14 ಮಾಡ್ಲು. ಸ್ಪೋರ್ಟ್ಸ್ i10 ಡೀಸೆಲ್. 290 ಪೆಟ್ರೋಲ್. 295 ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,95,000 ಫೈನಾನ್ಸ್ ಕೂಡ ಆಗುತ್ತೆ. 14 ಸಿಂಗಲ್ ಓನರ್ ಸರ್. ಚವರ್ಲೆಟ್ ಎಂಜಾಯ್ ಸರ್ 2014 ಮಾಡ್ಲು. 60,000 ಓಡಿದೆ. ಶೋರೂಮ್ ಟಾಕು. 425 ಹೆಚ್ಚು ಕಡಿಮೆ ಆಗುತ್ತೆ ಸರ್. 4,20,000ಕ್ಕೆ ಚವರ್ಲೆಟ್ ಎಂಜಾಯ್. ಮೇಲ್ಗಡೆ ರೂಫ್ ಟಾಪ್ ಎಲ್ಲ ಬರುತ್ತೆ. ನಿಮ್ಗೆ AC ಎಲ್ಲ ಬರುತ್ತೆ. ಅಂಡ್ ಓನರ್ ಸರ್ ಇರೋದು ಸಿಂಗಲ್ ಓನರ್. ನೆಕ್ಸ್ಟ್ ಸರ್ ನೋಡಿ, ಅದೇ ಎಲ್ಲ ಬಡಿ ಹೇಳ್ದಲ್ಲ ಸರ್. 17 ಮಾಡ್ಲು. ಸಿಂಗಲ್ ಓನರ್. 5 ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ ಸರ್. ಫೈನಾನ್ಸ್ ಕೂಡ. ನೆಕ್ಸ್ಟ್ ಇರೋದು ಸರ್ 2016 ಮಾಡ್ಲು. ಸಿಯಾಸ್ ಡೀಸೆಲ್ ಲೇಟೆಸ್ಟ್ ಇಂಜನ್. 5.5 ಹೆಚ್ಚು ಕಡಿಮೆ ಆಗುತ್ತೆ ಸರ್. 5,50,000ಕ್ಕೆ ಡೀಸೆಲ್ ಸಿಯಾಸ್ ಸಿಗ್ತಿರೋದು. ಹೌದೌದು ಸರ್. 2013 ಮಾಡ್ಲು. 145 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಟ್ವಿಸ್ಟ್ ಫುಲ್ಲಿ ಟಾಪ್ ಅಂಡ್ ಗಾಡಿ AC ಇದೆ, ಪೋಸ್ಟರಿಂಗ್ ಇದೆ. ಓನರ್ ಸರ್ ಸಿಂಗಲ್ ಓನರ್ ಫ್ಯಾಬಿಯಾ ಸರ್ 2011 ಮಾಡ್ಲು. ಸಿಂಗಲ್ ಓನರ್. ಪೆಟ್ರೋಲ್ ಡೀಸೆಲ್ 2 ಪೆಟ್ರೋಲ್. ಇದು 210 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,10,000ಕ್ಕೆ ನಿಮ್ಗೆ ಸಿಂಗಲ್ ಓನರ್ ಫ್ಯಾಬಿಯಾ ಸಿಗ್ತಿರೋದು ಸರ್. ನೆಕ್ಸ್ಟ್ 2011 ಮಾಡ್ಲು. ಇನೋವಾ. ಇದು ಬಂದ್ಬಿಟ್ಟು 465 ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಕೆಳಗಡೆ ನಿಲ್ಸಿದೀವಿ ಅಂತ ಕ್ಲೀನ್ ಮಾಡಿ ಕೊಡ್ತೀವಿ. ರನ್ನಿಂಗ್ ಬಾಡಿಲಿಂದೆಲ್ಲ ತುಂಬಾ ಚೆನ್ನಾಗಿದೆ ಸರ್. ಓನರ್ ಸರ್ ಓನರ್ 3rd ಓನರ್ 4th ಓನರ್ ಆಗಿದೆ ಸರ್. ಓಕೆ ಅಂಡ್ ವೇರಿಯಂಟ್ ಮಿಡ್ಲ್ ವರ್ಷನ್. ನೆಕ್ಸ್ಟ್ ಸರ್ ಇದು 2009 ಮಾಡ್ಲು. ಡೀಸೆಲ್ ಗಾಡಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ. AC ಪೋಸ್ಟರಿಂಗ್ ಪೌಂಡ್ ಎಲ್ಲ ಇದೆ. ಇದು ಕೂಡ ವಾಶ್ ಮಾಡಿ ಕೊಡ್ತೀವಿ. 210 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,10,000ಕ್ಕೆ ಡೀಸೆಲ್ LDI ವೇರಿಯಂಟ್ ಸಿಗ್ತಿರೋದು ಸರ್. ಓನರ್ ಎಷ್ಟು ಹೇಳ್ತೀರಿ ಸರ್? ಓನರ್ 3rd ಓನರ್ ಸರ್. ಇದು ನೆಕ್ಸ್ಟ್ 2008 ಮಾಡ್ಲು. SS4 ಟಾಪ್ ಅಂಡ್ ಮಾಡ್ಲು. ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಇದೆ. 245 ಹೆಚ್ಚು ಕಡಿಮೆ ಆಗುತ್ತೆ ಸರ್. ZXi ಹೌದು ಟಾಪ್ ಅಂಡ್ ಮಾಡ್ಲು. 2,45,000 ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಹಾಗೆ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಸರ್ 2014 ಮಾಡ್ಲು. 5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. VDI ಡೀಸೆಲ್ ವೇರಿಯಂಟ್. VDI 2014 ಮಾಡಲ್. ಓನರ್ ಸರ್ ಓನರ್ ಇದು ಬಂದ್ಬಿಟ್ಟು ಸಿಂಗಲ್ ಓನರ್. ನೆಕ್ಸ್ಟ್ ಸ್ಯಾಂಟ್ರಾ
7 ಮಾಡಲು ಓಕೆ 125 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,25,000ಕ್ಕೆ ಸ್ಯಾಂಟ್ರೋ ಜಿಂಕ್ ಸಿಗ್ತಿರೋ ಹೌದೌದು. ಅಂಡ್ 2007 ಹೌದು. ಇನ್ಶೂರೆನ್ಸ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ ಓನರ್ ಸರ್ ಒಂದದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ನೆಕ್ಸ್ಟ್ ಇನ್ನೊಂದು ಇರೋದು i10 ಇದೆ ನೋಡಿ ಸರ್, ಹೇಳಿ. 2012 ಮಾಡಲು ಹಾ 265 ಹೆಚ್ಚು ಕಡಿಮೆ ಆಗುತ್ತೆ. 2,65,000 ಫೈನಾನ್ಸ್ ಕೂಡ ಆಗುತ್ತೆ. ಓಕೆ 12 ಮಾಡಲ್ i10. ನೆಕ್ಸ್ಟ್ ಇದಾಗಿದೆ ಆಗಿದೆಯಾ? ನೆಕ್ಸ್ಟ್ ಇನ್ನೊಂದು ಜಾಜ್ 2009 ಮಾಡಲು ಹಾ ಪೆಟ್ರೋಲ್, ಓಕೆ 2 ಏರ್ ಬ್ಯಾಗ್ ಎಲ್ಲ ಇದೆ. 217 ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,10,000ಕ್ಕೆ ಜಾಜ್ ಸಿಗ್ತಿರೋದು. ಓನರ್ ಸರ್ ಓನರ್ ಸೆಕೆಂಡ್ ಓನರ್. ಸೆಕೆಂಡ್ ಇನ್ನೊಂದು 2009 ಮಾಡಲು 165 ಹೆಚ್ಚು ಕಡಿಮೆ ಆಗುತ್ತೆ. GLS ಸ್ಯಾಂಟ್ರೋ ಓನರ್ ಓನರ್ ಸೆಕೆಂಡ್ ಓನರ್. ಓಕೆ ಹಾಗೆ ನೆಕ್ಸ್ಟ್ ಇರೋದು 2010 ಮಾಡಲು ಟೈಟಾನಿಯಂ, Okay. 2 ಏರ್ ಬ್ಯಾಗ್ ಎಲ್ಲ ಇದೆ. 165 ಹೆಚ್ಚು ಕಡಿಮೆ ಆಗುತ್ತೆ. 1,65,000ಕ್ಕೆ ಸಿಗ್ತಿರೋದು. ಪೆಟ್ರೋಲ್ ಅಲ್ವಾ? ಡೀಸೆಲ್. ನೆಕ್ಸ್ಟ್ ಡಸ್ಟರ್ ಅದು ಆಗಿದೆ ಸರ್. ಆಗಿದೆಯಾ? ನೆಕ್ಸ್ಟ್ ಇದು ಬಡವ್ರ ಬಾದಾಮಿ, ಹಾ. 55,000. ಇದು 15 ಮಾಡಲು. 55,000ಕ್ಕೆ. ಹೌದೌದು. 15 ಮಾಡಲ್ ಸಿಗ್ತಿರೋದು. ಹೌದು. ನೆಕ್ಸ್ಟ್ ವೆಹಿಕಲ್ ಹೋಗ್ಬೇಕಂತಂದ್ರೆ ಸರ್ ಇನ್ನೊಂದು ವ್ಯಾಗನಾರ್ ಇದೆ, ಹಾ 2012 ಮಾಡಲು ಓಕೆ 255 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2012 ಮಾಡಲು 2,55,000ಕ್ಕೆ VXI VXI ಓನರ್ ಓನರು ಥರ್ಡ್ ಓನರ್. ಥರ್ಡ್ ಓನರ್. ನೆಕ್ಸ್ಟ್ ಫೋರ್ಡ್ ಫೀಗೋ 2010 ಮಾಡಲು ಹಾ ಡೀಸೆಲ್ ಗಾಡಿ, ಓಕೆ 165 ಹೆಚ್ಚು ಕಡಿಮೆ ಆಗುತ್ತೆ. 1,65,000ಕ್ಕೆ ಡೀಸೆಲ್ ವೇರಿಯಂಟ್ ಫೋರ್ಡ್ ಫೀಗೋ ಅಂಡ್ ಓನರ್ ಸರ್ ಓನರು ಇದು ಸೆಕೆಂಡ್ ಓನರ್ ಆಗಿದೆ. ಓನರ್. ನೆಕ್ಸ್ಟ್ i10 2010 ಮಾಡಲು ಹಾ. ಪೆಟ್ರೋಲ್ ಗ್ಯಾಸ್ 2 ಇದೆ. ಓಕೆ 210 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇನ್ನೊಂದು ಪ್ರೈಸ್ ಸ್ವಲ್ಪ ಹೆಚ್ಚು ಕಡಿಮೆ ಬಂದು ನೋಡಿ. i10 ತುಂಬಾ ಇದೆ ನಮ್ಮ ಹತ್ರ. ಇದು ಬಂದ್ಬಿಟ್ರೆ ಎಲ್ಲ ವೆಹಿಕಲ್ಸ್ ನೋಡ್ಬೋದು ಸರ್. ಆಲ್ಟೋ ಇರೋದು ಸರ್ 2007 ಮಾಡಲಿ, FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಬರೀ 85,000 ಆಗುತ್ತೆ. ಬರೀ 85,000ಕ್ಕೆ LXI ಆಲ್ಟೋ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ವಾಶ್ ಗೀಶ್ ಮಾಡಿ ಕೊಡ್ತೀವಿ ಸರ್. ಓಕೆ ಓನರ್ ಓನರು ಥರ್ಡ್ ಓನರ್ ಸರ್. ಈ ಕಲರ್ ಸ್ಯಾಂಟ್ರೋ ಜಿಂಗೋ 2007 ಮಾಡಲು ಹಾ. ಸಿಂಗಲ್ ಓನರ್ 34,000 ಓಡಿದೆ. ಹಾ. 175 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಬರೀ 34,000 ಓಡಿರೋ ಗಾಡಿ 1,75,000 ನೆಗೋಷಿಯೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇವಾಗ ಬಂದಿರೋ ಗಾಡಿ ಟೈಟಾನಿಯಂ ಇಕೋ ಸ್ಪೋರ್ಟ್ಸ್ ಫುಲ್ಲಿ ಟಾಪ್ ಅಂಡ್ ಸರ್. 14 ಮಾಡಲು ಸಿಂಗಲ್ ಓನರು. ಹಾ ಇದು ಬಂದ್ಬಿಟ್ಟು ಜಸ್ಟ್ ಬಂದಿದೆ, ನಾವು ವಾಶ್ ಗೀಶ್ ಏನಾಗಿಲ್ಲ. ಓಕೆ ಸೊ ಇದು ಬಂದ್ಬಿಟ್ಟು 445 ಹೇಳ್ತಾ ಇದೀವಿ. ಹ್ಮ್ ಕಸ್ಟಮರ್ ಹೇಳ್ತಾ ಇದ್ದಾರೆ ಹೆಚ್ಚು ಕಡಿಮೆ ಆಗುತ್ತೆ. ಕ್ಲೀನ್ ಆಗಿ ವಾಶ್ ಮಾಡ್ಕೊಡ್ತೀವಿ. ಮ್ಯಾಗ್ ವೀಲ್ ಇದೆ, 2 ಏರ್ ಬ್ಯಾಗ್ ಇದೆ, ಫುಲ್ ಲೋಡೆಡ್ ಹ್ಮ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. 4,45,000ಕ್ಕೆ ಫುಲ್ಲಿ ಟಾಪ್ ಹೇಳ್ತಾ ಇದ್ದಾರೆ ಹೆಚ್ಚು ಕಡಿಮೆ ಆಗುತ್ತೆ ಸರ್.